Students, welcome to Indian Constitution online class. Features of Indian Constitution. 11th feature is unique blend of rigidity and flexibility. ಸರಳ ಮತ್ತು ಕಠಿಣ ಸಂವಿಧಾನಗಳ ಮಿಶ್ರಣ. The Indian Constitution is a unique example of combination of rigidity and flexibility. A constitution may be called rigid or flexible on the basis of its amending procedure. In a rigid constitution, amendment of the constitution is not easy. The constitution of USA, Switzerland and Australia are considered rigid constitution, whereas the British constitution is considered flexible because amendment procedure is easy and very simple. ಇಡೀ ವಿಶ್ವದಲ್ಲೇ ಒಂದು ಏಕೈಕ ಒಂದು ರಾಷ್ಟ್ರ ಅಂದರೆ ನಮ್ಮ ಭಾರತ. ಯಾವುದರಲ್ಲಿ ಅಂದರೆ ತಿದ್ದುಪಡಿ ವಿಧಾನದಲ್ಲಿ. ಸರಳ ಮತ್ತು ಕಠಿಣತೆಯ ಮಿಶ್ರಣ ಅಂತ ಕರಿತೀವಿ. ಅಂದರೆ ತಿದ್ದುಪಡಿ ವಿಧಾನ ಸರಳವೂ ಇದೆ, ಕಠಿಣವೂ ಇದೆ ಅನ್ನೋದನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಕೆಲವು ರಾಷ್ಟ್ರಗಳು ಕಠಿಣ ತಿದ್ದುಪಡಿಯನ್ನು ಒಳಗೊಂಡಿರ್ತವೆ. ಯಾಕಂತಂದರೆ ಕಠಿಣ ತಿದ್ದುಪಡಿ ವಿಧಾನದಿಂದ ಸಂವಿಧಾನದ ನಿಯಮಗಳು ಬದಲಾವಣೆ ಆಗದೇ ಇರಲಿ, ರಚನೆಯಾದಂಥ ಮಾದರಿಯಲ್ಲೇ ಸಂವಿಧಾನವನ್ನು ಅಳವಡಿಸಿಕೊಳ್ಳೋಣ ಅಥವಾ ಪಾಲಿಸೋಣ ಅಥವಾ ಅದನ್ನು ಮುಂದುವರಿಸ್ಕೊಂಡು ಹೋಗೋಣ ಅನ್ನುವಂಥ ವಿಚಾರ ಇರುವಂಥವರು ಕಠಿಣ ಸಂವಿಧಾನವನ್ನು ಅಳವಡಿಸಿಕೊಂಡಿವೆ. ಇನ್ನು ಸರಳ ಸಂವಿಧಾನ ಅಂತಂದರೆ ಅವಶ್ಯಕತೆಗೆ ತಕ್ಕಂತೆ ಸಂವಿಧಾನದ ನಿಯಮಗಳನ್ನು ಬದಲಾಯಿಸುವಂಥ ಒಂದು ವ್ಯವಸ್ಥೆ. ಇದು ಸರಳ ಸಂವಿಧಾನಕ್ಕೆ ಉದಾಹರಣೆ ಕೊಡಬೇಕಾದ್ರೆ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಅಂದರೆ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಇರುವುದು ಒಂದು ಬ್ರಿಟನ್ ಸಂವಿಧಾನದಲ್ಲಿ, ಇಂಗ್ಲೆಂಡ್ ಸಂವಿಧಾನದಲ್ಲಿ ಅಂತ ಹೇಳಿ ಕರಿತೀವಿ. ಯಾಕಂತಂದರೆ ಆ ಒಂದು ಸಂವಿಧಾನದ ಒಂದು ಸರಳತೆಗೆ ಕಾರಣ ಏನ ಅಂತಂದರೆ ಒಂದು ಸಂವಿಧಾನವು ಲಿಖಿತ ರೂಪದಲ್ಲಿ ಇಲ್ಲ. ಯಾಕಂತಂದರೆ ಸಾಂಪ್ರದಾಯಿಕ ನಿಯಮಗಳ ಮೂಲಕ ಒಂದು ಚಲಾವಣೆಗೆ ಒಳಪಡುವಂಥ ಒಂದು ವ್ಯವಸ್ಥೆ ಇರೋದರಿಂದ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೇ ರೂಪದ ಒಂದು ಲಿಖಿತ ದಾಖಲೆಗಳಿಲ್ಲ ಅನ್ನೋ ಕಾರಣಕ್ಕಾಗಿ ತಮ್ಮ ಅವಶ್ಯಕತೆಗೆ ತಕ್ಕಂತೆ ಸಾಂಪ್ರದಾಯಿಕ ನಿಯಮಗಳನ್ನು ಬದಲಾವಣೆ ಮಾಡಿ ರಾಷ್ಟ್ರವನ್ನು ಮುನ್ನಡೆಸಿಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಅಂತ ಕರಿತೀವಿ. ಅದಕ್ಕಾಗಿ ಅದು ತುಂಬ ಸರಳ ಸಂವಿಧಾನಕ್ಕೆ ಅತ್ಯುತ್ತಮ ಉದಾಹರಣೆ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ನಾವು ಕರಿತೀವಿ. ಇನ್ನು ರಿಜಿಡ್ ಕಾನ್ಸ್ಟಿಟ್ಯೂಷನ್ದಲ್ಲಿ ಇರ್ತಕ್ಕಂಥ ಉದಾಹರಣೆ ಕೊಡಬೇಕಾದ್ರೆ ಅಮೇರಿಕಾ, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿಬೋದು. ಅದರಲ್ಲೂ ಅಮೇರಿಕಾ ಸಂವಿಧಾನ ತುಂಬ ಕಠಿಣ ಸಂವಿಧಾನವನ್ನು ಒಳಗೊಂಡಿದೆ ಅಂತ ಹೇಳಿ ನಾವು ಕರಿತೀವಿ. ಕಾರಣ ಅತಿ ಚಿಕ್ಕದಾದ ಸಂವಿಧಾನ ಅತಿ ಕಠಿಣವಾದ ಸಂವಿಧಾನಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಯಾಕಂತಂದರೆ ಸಂವಿಧಾನ ನಮ್ಮ ಅವಶ್ಯಕತೆಗೆ ತಕ್ಕಂತೆ ಬದಲಾಗದೆ ಸಂವಿಧಾನದ ನಿಯಮಕ್ಕೆ ತಕ್ಕಂತೆ ನಾವಿರಬೇಕು ಅನ್ನೋದನ್ನು ಅದು ಉದಾಹರಣೆ ಸಮೇತವಾಗಿ ನಮಗೆ ತಿಳಿಸಿಕೊಡ್ತಾ ಇದೆ. ಆದರೆ ಭಾರತದಲ್ಲಿರತಕ್ಕಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಕೆಲವು ವಿಷಯಗಳ ಬಗ್ಗೆ ಸರಳ ತಿದ್ದುಪಡಿಗಳನ್ನು ನಡೆಸಿ ಇನ್ನೂ ಕೆಲವು ವಿಷಯಗಳ ಬಗ್ಗೆ ಕಠಿಣ ತಿದ್ದುಪಡಿಗಳನ್ನು ಅಳವಡಿಸಿಕೊಂಡು ಎರಡೂ ಮಾದರಿಯನ್ನು ಒಳಗೊಂಡಿರುವಂಥದ್ದು ಇಡೀ ರಾಷ್ಟ್ರದಲ್ಲಿ ನಾವು ಏಕೈಕ ಸಂವಿಧಾನ ಭಾರತ ಸಂವಿಧಾನ. ಮತ್ಯಾವುದೇ ರಾಷ್ಟ್ರದಲ್ಲಿ ಈ ಎರಡೂ ಸಂವಿಧಾನಗಳನ್ನು ಒಟ್ಟೊಟ್ಟಿಗೆ ಅಳವಡಿಸಿಕೊಂಡಿರುವಂಥ ಉದಾಹರಣೆ ಇಲ್ಲಿ ಇಲ್ಲ ಅಂತ ಹೇಳಿ ನಾವು ಕರಿಬಹುದು. ಇನ್ನು ಸರಳ ಮತ್ತು ಕಠಿಣ ಸಂವಿಧಾನ ಅನ್ನೋದು ತಿದ್ದುಪಡಿ ವಿಧಾನಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಆ ತಿದ್ದುಪಡಿ ವಿಧಾನದ ಬಗ್ಗೆ ನಾವು ನೆಕ್ಸ್ಟ್ ಲಕ್ಷಣದಲ್ಲಿ ಅಭ್ಯಾಸ ಮಾಡ್ತೀವಿ. ಅದೇ 12ನೇ ಲಕ್ಷಣ ಯಾವುದು ಅಂದರೆ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ತಿದ್ದುಪಡಿ ವಿಧಾನ. ಪಾರ್ಟ್ 20 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಆ್ಯಸ್ ಪರ್ ಆರ್ಟಿಕಲ್ 368 ದ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಅಮೆಂಡೆಡ್ ಥ್ರೂ ದ 3 ಮೆಥಡ್ಸ್. 3 ಹಂತಗಳಲ್ಲಿ ಸಂವಿಧಾನದ ತಿದ್ದುಪಡಿ ವಿಧಾನವನ್ನು ಅಳವಡಿಸಲಾಗಿದೆ ಅನ್ನೋದನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಆ 3 ಹಂತಗಳ ತಿದ್ದುಪಡಿಗಳು ಯಾವುದು ಅನ್ನೋದನ್ನು ಅಂದರೆ ಭಾಗ 20 368ನೇ ಆರ್ಟಿಕಲ್ನಲ್ಲಿ ಒಂದು ಎಕ್ಸಾಂಪಲ್ಗೆ ಸಂಬಂಧಪಟ್ಟಂಗೆ ಇದು ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ. ಅಂದರೆ 368 ಆರ್ಟಿಕಲ್ ಅನ್ನೋದು ಒಂದು ತಿದ್ದುಪಡಿ ವಿಧಾನಕ್ಕೆ ಒಂದು ಒಳಪಟ್ಟಿದೆ. ನಿಮಗೇನಪ್ಪ ಅಂತಂದರೆ ಇಲ್ಲಿ ತುಂಬ ಮಹತ್ವಪೂರ್ಣವಾದಂಥ ವಿಷಯ ನೀವು ಇಲ್ಲಿ ತಿಳ್ಕೊಳ್ಬೋದು. ಎಕ್ಸಾಮ್ಗೆ ಇದು ತುಂಬ ಒಂದು ಮಹತ್ವಪೂರ್ಣವಾದಂಥ ಕ್ವಶನ್ ಅಂತೇಳಿ ಕರಿತೀವಿ. ಎಷ್ಟನೇ ಆರ್ಟಿಕಲ್ನಲ್ಲಿ ಭಾರತ ಸಂವಿಧಾನದ ತಿದ್ದುಪಡಿ ವಿಧಾನವನ್ನು ಅಳವಡಿಸಿದ್ದೀವಿ ಅನ್ನುವಂಥ ಒಂದು ಕ್ವಶನ್ ನಿಮ್ಗೆ ಬರಬಹುದು. ನೆಕ್ಸ್ಟ್ ಈಗ ಇಲ್ಲಿ 3 ಮೆಥಡ್ಸ್ ಅಂತ ಕರಿತೀವಿ. ಅದರಲ್ಲಿ ಮೊದಲನೇದನ್ನು ನಾವು ತಿಳ್ಕೊಳ್ತೀವಿ ಸಿಂಪಲ್ ಮೆಜಾರಿಟಿ, ಸರಳ ಬಹುಮತದ ಮೂಲಕ ಅಂಥೇಳಿ ನಾವು ಕರಿತೀವಿ. ಸಮ್ ಪ್ರೊವಿಷನ್ಸ್ ರಿಕ್ವೈರ್ ಓನ್ಲಿ ಸಿಂಪಲ್ ಮೆಜಾರಿಟಿ ಆಫ್ ದ 2 ಹೌಸಸ್ ಆಫ್ ಪಾರ್ಲಿಮೆಂಟ್.
ಸಾಮಾನ್ಯ ಬಹುಮತ, ಸರಳ ಬಹುಮತ. ಸಾಮಾನ್ಯ ಬಹುಮತ ಅಂತಂದರೆ ಇಲ್ಲಿ ಕೇಂದ್ರ ಸಂಸತ್ತಿನ ಕೇಂದ್ರ ಶಾಸಕಾಂಗದ ಮೇಲ್ಮನೆ ಕೆಳಮನೆ ಅಂತಿದ್ದಾವೆ. ಮೇಲ್ಮನೆ ರಾಜ್ಯಸಭೆ ಆದರೆ ಕೆಳಮನೆ ಲೋಕಸಭೆ. ಆ ರಾಜ್ಯಸಭೆ ಲೋಕಸಭೆಗಳು ಕೂಡಿಕೊಂಡು ಮಾತ್ರ ತಿದ್ದುಪಡಿಗಳನ್ನು ನಡೆಸುವಂಥದ್ದಕ್ಕೆ ನಾವು ಸಾಮಾನ್ಯ ಬಹುಮತದ ಮೂಲಕ ಅಂತೇಳಿ ಕರಿತೀವಿ. ಅಂದರೆ ಎಲ್ಲ ರಾಜ್ಯಗಳ ಅನುಮೋದನೆಯನ್ನು ಪಡೆದುಕೊಳ್ಳದೇ ಬರೀ ಕೇಂದ್ರ ಸರ್ಕಾರ ಮಾತ್ರ, ಅಂದರೆ ಕೇಂದ್ರ ಶಾಸಕಾಂಗ ಮೇಲ್ಮನೆ ಕೆಳಮನೆಗಳು ಕೂಡಿಕೊಂಡು ಒಂದು ನಡೆಸುವಂಥ ತಿದ್ದುಪಡಿ ವಿಧಾನ ಅಂತೇಳಿ ನಾವು ಕರಿತೀವಿ. ಅದಕ್ಕೆ ತುಂಬ ಕಾಲ ವಿಳಂಬ ಆಗೋದು ಕಮ್ಮಿ ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಕೆಲವು ವಿಷಯಗಳನ್ನು ಅಥವಾ ಯಾವ್ಯಾವ ವಿಷಯಗಳನ್ನು ಸಾಮಾನ್ಯ ಬಹುಮತದ ಮೂಲಕ ನಾವು ತಿದ್ದುಪಡಿಗಳನ್ನು ಮಾಡಬಹುದು ಅನ್ನುವಂಥ ವಿಚಾರ ಬಂದಾಗ, ಹೊಸ ರಾಜ್ಯಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ಹೊಸ ರಾಜ್ಯಗಳನ್ನು ನಾವು ರಚನೆ ಮಾಡಬೇಕಾದ್ರೆ ಅದು ಕೇಂದ್ರ ಶಾಸಕಾಂಗಕ್ಕೆ ಮಾತ್ರ ಮೀಸಲಾಗಿರ್ತದೆ. ರಾಜ್ಯಕ್ಕೆ ಅನುಮತಿ ಕೊಡಬೇಕು ಬೇಡೋ ಅನ್ನುವಂಥ ವಿಚಾರವನ್ನು ಕೇಂದ್ರ ಶಾಸಕಾಂಗ ಮಾತ್ರ ನಿರ್ಧಾರ ಮಾಡ್ತಾ ಇದೆ. ಆಮೇಲೆ ಇದ್ದ ರಾಜ್ಯಗಳ ಪುನರಚನೆ, ಇರುವಂಥ ರಾಜ್ಯಗಳನ್ನು ಹೊಸದಾಗಿ ರಚನೆ ಮಾಡುವಂಥದ್ದು, ಜಿಲ್ಲೆಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡುವಂಥದ್ದು ಅಥವಾ ಭೂ ವಿಸ್ತೀರ್ಣದಲ್ಲಿ ಹೆಚ್ಚು ಕಮ್ಮಿ ಆಗುವಂಥ ರೀತಿಯಲ್ಲಿ ಒಂದು ಕೇಂದ್ರ ಶಾಸಕಾಂಗನೇ ಕಠಿಣ ನಿರ್ಧಾರಗಳನ್ನು ಕೈಗೊಳ್ತಾ ಇದೆ. ಹಾಗಾಗಿ ಎಲ್ಲ ರಾಜ್ಯಗಳ ಅನುಮತಿ ಯಾವಾಗ ಪಡೆದುಕೊಳ್ಳೋದಿಲ್ಲವೋ ಅದು ಸಾಮಾನ್ಯ ಬಹುಮತ ಅಂಥೇಳಿ ಕರೆಸಿಕೊಳ್ತಾ ಇದೆ. ನೆಕ್ಸ್ಟ್ ಅದರಲ್ಲಿ ಯಾವುದು ಅಂದರೆ ಇಲ್ಲಿ ರಾಜ್ಯ ಶಾಸಕಾಂಗಗಳ ವಿಧಾನ ಪರಿಷತ್ತುಗಳ ರಚನೆ ಅಥವಾ ರದ್ದತಿ ಅಂತೇಳಿ ಕರಿತೀವಿ. ಎಲ್ಲ ರಾಜ್ಯಗಳಲ್ಲಿ ಒಂದು ಶಾಸಕಾಂಗದಲ್ಲಿ ಮೇಲ್ಮನೆ ಅನ್ನೋದು ಎಲ್ಲ ರಾಜ್ಯಗಳಲ್ಲಿ ಇಲ್ಲ, ಕೆಲವು ರಾಜ್ಯಗಳಲ್ಲಿ ಮಾತ್ರ ಇದೆ. ಹಾಗಾದರೆ ಇನ್ನೂ ಕೆಲವು ರಾಜ್ಯಗಳು ಇಲ್ಲದೇ ಇರುವಂಥ ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ರಚನೆ ಮಾಡಬಹುದು. ಅದು ಮಾಡುವಂಥ ಒಂದು ಅವಕಾಶವನ್ನು ಈ ಸಾಮಾನ್ಯ ಬಹುಮತದ ಮೂಲಕ ತಿದ್ದುಪಡಿಯನ್ನು ಇಲ್ಲ ಮಾಡ್ಬೋದು, ಅಥವಾ ಮಾಡದೇನೂ ಕೂಡ ಇರಬಹುದು. ಅದು ಇರುವಂಥದ್ದನ್ನು ತೆಗೆದು ಹಾಕುವಂಥ ಅವಕಾಶವೂ ಕೂಡ ಅಲ್ಲಿದೆ. ಮತ್ತೊಂದು ಯಾವುದು ಅಂದರೆ ಇಲ್ಲಿ ಪರಿಶಿಷ್ಟ ಒಂದು ಪ್ರದೇಶಗಳ ಬಗೆಗಿನ ವಿಷಯಗಳಿಗೆ ಸಂಬಂಧಿಸಿರುವಂಥ ಒಂದು ವ್ಯವಸ್ಥೆಗಳನ್ನು ಕೂಡ ಬದಲಾವಣೆ ಮಾಡಬಹುದು. ಅಂದರೆ ಹಿಂದುಳಿದ ರಾಜ್ಯಗಳು ಯಾವ್ಯಾವುದಾವು ಅವುಗಳಿಗೆ ಸಂಬಂಧಪಟ್ಟಂಥ ಕೆಲವು ನಿರ್ಧಾರಗಳನ್ನ ಕೈಗೊಳ್ಳಲಿಕ್ಕೆ ನಾವು ಕೇಂದ್ರ ಶಾಸಕಾಂಗಕ್ಕೆ ಮಾತ್ರ ಕೊಟ್ಟಿರೋದ್ರಿಂದ ಹಾಗಾಗಿ ಅದು ಸಾಮಾನ್ಯ ಬಹುಮತಕ್ಕೆ ಒಳಪಡ್ತಾ ಇದೆ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಅಬ್ಸಲ್ಯೂಟ್ ಮೆಜಾರಿಟಿ ಅಂತ ಹೇಳಿ ನಾವು ಕರಿತೀವಿ. ಅದರ್ಸ್ ರಿಕ್ವೈರ್ ಅಬ್ಸಲ್ಯೂಟ್ ಮೆಜಾರಿಟಿ ಆಫ್ ದ ಟೋಟಲ್ ಸ್ಟ್ರೆಂಗ್ತ್ ಆಫ್ 2 houses ಆಫ್ ದ ಪಾರ್ಲಿಮೆಂಟ್ ಆ್ಯಂಡ್ 2/3 ಮೆಜಾರಿಟಿ ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಅಂದರೆ ಇಲ್ಲಿ ರಾಜ್ಯಗಳ ಅನುಮೋದನೆಯೊಂದಿಗೆ ಪರಿಪೂರ್ಣವಾಗಿರುವಂಥ ಒಂದು ಮೆಜಾರಿಟಿ ಅಂಥೇಳಿ ನಾವು ಕರಿತೀವಿ, ಅಥವಾ ಪರಿಪೂರ್ಣವಾಗಿರುವಂಥ ಒಂದು ಬಹುಮತ ಅಂಥೇಳಿ ನಾವು ಕರಿತೀವಿ. ಯಾಕಂತಂದರೆ ಇನ್ನುಳಿದ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ತಿದ್ದುಪಡಿಗಳನ್ನ ನಾವು ನಡೆಸಬೇಕಾದ್ರೆ ಇದು ಸಂಸತ್ತಿನ ಉಭಯ ಸದನಗಳಲ್ಲಿ 2/3 ಬಹುಮತದ ಮೂಲಕ ಒಂದು ಕಾಯ್ದೆ ಪಾಸಾಗಬೇಕು. ಅದರಲ್ಲಿ ಬಹುಮುಖ್ಯವಾಗಿ ರಾಜ್ಯಗಳ ಅನುಮೋದನೆಯೊಂದಿಗೆ ಅನ್ನುವಂಥ 2ನೇ ತಿದ್ದುಪಡಿ ವಿಧಾನದಲ್ಲಿ ಎಲ್ಲ ರಾಜ್ಯಗಳ ಅನುಮತಿ ಕಡ್ಡಾಯವಾಗಿ ಬೇಕೇ ಬೇಕು. ಯಾಕಂತಂದರೆ ಪ್ರತಿ ರಾಜ್ಯಗಳು ಕೂಡ ಸಂವಿಧಾನದ ರಚನೆಯಲ್ಲಿ ಪಾಲುದಾರರಾಗಿದ್ದವು ಅನ್ನೋ ಕಾರಣಕ್ಕಾಗಿ ಈ ಒಂದು ತಿದ್ದುಪಡಿಗಳಿಗೆ ಸಂಬಂಧಪಟ್ಟಂಗೆ ಪ್ರತಿ ರಾಜ್ಯ ಶಾಸಕಾಂಗಗಳ ಮೇಲ್ಮನೆ ಮತ್ತು ಕೆಳಮನೆಗಳು ಅನುಮತಿಯನ್ನು ನೀಡಲೇಬೇಕು. ಯಾವ ರಾಜ್ಯಗಳಾದರೂ ಕೂಡ ಅನುಮತಿ ನೀಡಲಿಲ್ಲ ಅಂದರೆ ಅಥವಾ ಇದ್ದಂಥ ಶಾಸನವನ್ನು ರದ್ದುಪಡಿಸಲಿಕ್ಕೆ ಮುಂದಾದವು ಅಂತಂದರೆ ಅದು ರದ್ದು ಆಗೇ ಆಗ್ತದೆ. ಯಾಕಂತಂದರೆ ಕೇಂದ್ರಕ್ಕೆ ಇರುವಷ್ಟು ಅಧಿಕಾರ ಈ ಒಂದು ರಾಜ್ಯಗಳ ಅನುಮೋದನೆಯೊಂದಿಗೆ ಆಗುವಂಥ ತಿದ್ದುಪಡಿಯಲ್ಲಿ ಆಯಾ ರಾಜ್ಯ ಶಾಸಕಾಂಗಕ್ಕೂ ಕೂಡ ಸರಿಸಮಾನವಾದಂಥ ಅಧಿಕಾರವನ್ನು ನೀಡಲಾಗಿದೆ. ಹಾಗಾಗಿ ಎಲ್ಲ ರಾಜ್ಯಗಳು ಕೂಡ ಸಮಾನ ಪ್ರಾತಿನಿಧ್ಯದೊಂದಿಗೆ ತಿದ್ದುಪಡಿಗಳನ್ನು ನಡೆಸಬೇಕಾಗ್ತಾ ಇದೆ. ಯಾವುದೇ ಒಂದು ರಾಜ್ಯವು ಕೂಡ ಅಲ್ಲಿ ಅನುಮತಿ ನೀಡಲಿಲ್ಲ ಅಂದರೆ ಅಥವಾ ಇದ್ದಂಥ ಶಾಸನ ರದ್ದು ಮಾಡಲಿಕ್ಕೆ ಮುಂದಾದರೆ ಅದು ಕಾಯ್ದೆಯಾಗಿ ಬಿಡ್ತಾ ಇದೆ. ಹಾಗಾಗಿ ಪ್ರತಿ ತಿದ್ದುಪಡಿಗಳಿಗೆ ರಾಜ್ಯ ವಿಧಾನ ಮಂಡಲದಿಂದ ಅನುಮತಿಯನ್ನು ಪಡೆದುಕೊಳ್ಳಲೇಬೇಕಾಗಿರುವಂತಹ ಒಂದು ವಿಷಯ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಇಸ್ ಯಾವುದು ಅಂದರೆ ಇಲ್ಲಿ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳಿ ನಾವು ಕರಿತೀವಿ. ವಿಶೇಷ ಬಹುಮತ. ಈ ಸ್ಪೆಷಲ್ ಮೆಜಾರಿಟಿ ಅನ್ನುವಂಥ ವಿಷಯ ಬಂದಾಗ ಬರೀ ನಾವೇನಪ್ಪ ಅಂತಂದರೆ ಇಲ್ಲಿ ಅಡಿಷ್ನಲ್ ಸಪೋರ್ಟ್ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅಡಿಷ್ನಲ್ ಸಪೋರ್ಟ್ ಅಂದರೆ ರಾಜ್ಯ ಶಾಸಕಾಂಗದ ಒಂದು ಅರ್ಧದಷ್ಟಾದರೂ ಕೂಡ ನಮ್ಗೆ ಸಪೋರ್ಟಲ್ಲಿ ಇರಬೇಕು ಅನ್ನುವಂಥ ರೀತಿಯಲ್ಲಿ. ವಿಶೇಷ ತಿದ್ದುಪಡಿ ಅನ್ನುವಂಥದ್ದು ಬಂದಾಗ ಅಥವಾ ವಿಶೇಷ ಬಹುಮತದ ಮೂಲಕ ಅಂತ ಬಂದಾಗ ಕೇಂದ್ರ ಶಾಸಕಾಂಗ ಮೇಲ್ಮನೆ ಕೆಳಮನೆ 2 ಸದನಗಳು ಅಲ್ಲಿ ಕಂಪಲ್ಸರಿಯಾಗಿ ರಚನೆಯಲ್ಲಿ ಪಾಲುದಾರ ಇದ್ದೇ ಇದ್ದಾವೆ. ಜೊತೆಗೆ ಇನ್ನು ಎಲ್ಲ ರಾಜ್ಯಗಳ ಮೇಲ್ಮನೆ ಮತ್ತು ಕೆಳಮನೆಗಳ ಅನುಮತಿಯನ್ನು ಪಡೆದುಕೊಳ್ಬೇಕು ಅಂತ ಬಂದಾಗ ಅರ್ಧಕ್ಕಿಂತ ಹೆಚ್ಚಿನದಷ್ಟು ಅಂದರೆ
ಇರುವಂಥ ರಾಜ್ಯಗಳ ಪೈಕಿ ಅಂದರೆ ಇಲ್ಲಿ 20 ರಾಜ್ಯಗಳಿದ್ದು ಅಂತಂದರೆ ಅದರಲ್ಲಿ 11ರಷ್ಟು ರಾಜ್ಯಗಳಾದರೂ ಕೂಡ ಅನುಮತಿಯನ್ನು ಕೊಡಬೇಕು. ಹಾಗಾಗಿ ಆ ಅನುಮತಿಯನ್ನು ಕೊಟ್ಟಿದ್ದೇ ಆದಾಗ ಆ ತಿದ್ದುಪಡಿಗಳಲ್ಲಿ ನಡಿಬಹುದು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಅದರಲ್ಲಿ ಯಾವ್ಯಾವ ವಿಶೇಷ ಬಹುಮತದ ಮೂಲಕ ಮಾಡುವಂಥ ತಿದ್ದುಪಡಿಗಳು ಅಂತಂದರೆ ರಾಷ್ಟ್ರಪತಿಗಳ ಚುನಾವಣಾ ಪದ್ಧತಿಯ ಬಗ್ಗೆ. ಅಂದರೆ ರಾಷ್ಟ್ರಪತಿಗಳ ಚುನಾವಣಾ ಪದ್ಧತಿ ಅಂದರೆ ಅದು ಚುನಾವಣಾ ಪದ್ಧತಿ ಒಂದು ಈಗಾಗಲೇ ನಾವು ಯಾವುದು ಅಂತಂದರೆ ಚುನಾವಣಾ ವಿಧಾನ ಅನ್ನೋದು ಚುನಾವಣಾ ಕಾಲೇಜುಗಳ ಮೂಲಕ ಅವ್ರನ್ನ ಆಯ್ಕೆ ಮಾಡ್ತೀವಿ. ಯಾವುದೇ ರೀತಿಯಾದಂಥ ಒಂದು ಪ್ರಜೆಗಳು ಅವರನ್ನು ಆಯ್ಕೆ ಮಾಡುವುದಿಲ್ಲ. ಇಲ್ಲಿ ಅಪ್ರತ್ಯಕ್ಷ ಚುನಾವಣಾ ಪದ್ಧತಿಯ ಮೂಲಕ ಅವರನ್ನು ಆಯ್ಕೆ ಮಾಡುವಾಗ ಇಂಥ ಸಂದರ್ಭದಲ್ಲಿ ಈ ಚುನಾವಣಾ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆಗಳು ಬೇಕಾಗಿತ್ತು ಅಂದರೆ ಅದು ವಿಶೇಷ ಬಹುಮತದ ಮೂಲಕ ತಿದ್ದುಪಡಿಗಳನ್ನು ನಡೆಸಬೇಕಾಗ್ತಾ ಇದೆ. ಇನ್ನು ರಾಜ್ಯ ಮತ್ತು ಕೇಂದ್ರ ಶಾಸಕಾಂಗಗಳ ಅಧಿಕಾರಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಬೇಕಾಗಿದ್ದು ಅಂದರೆ ಆವಾಗಲೂ ವಿಶೇಷ ಬಹುಮತದ ಮೂಲಕ ನಾವು ಮಾಡ್ತೀವಿ. ಇನ್ನು ಮತ್ತೊಂದು ವಿಶೇಷವಾಗಿ ನಾವು ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯದ ಕೆಲವೊಂದು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಅಧಿಕಾರಗಳು ಅಂದರೆ ಯಾವ್ಯಾವ ವಿಷಯಗಳಿರ್ಬೋದು ಅಂತಂದರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವೇತನದಲ್ಲಿ ಹೆಚ್ಚಳ ಆಗಿರ್ಬೋದು, ಅಥವಾ ಅವ್ರಿಗೆ ಕೊಡ್ತಕ್ಕಂಥ ಸೆಕ್ಯೂರಿಟಿಗಳಲ್ಲಿ ಬದಲಾವಣೆಗಳಾಗಿರ್ಬೋದು, ಅಥವಾ ಅವ್ರು ಕೊಡ್ತಕ್ಕಂಥ ಸಂಭಾವನೆಗಳಲ್ಲಿ ಹೆಚ್ಚಳ ಆಗಿರಬಹುದು. ಇವೇ ಇಂಥ ಕೆಲವೊಂದು ವಿಷಯಗಳ ಬಗ್ಗೆ ತಿದ್ದುಪಡಿಗಳು ನಡೆಸಬೇಕಾದ್ರೆ ಇಲ್ಲಿ ವಿಶೇಷ ಬಹುಮತದ ಮೂಲಕ ನಾವು ನಡೆಸ್ತಾ ಇದ್ದೀವಿ. ಇನ್ನು ಸಂಸತ್ತಿನಲ್ಲಿ ಆಯಾ ರಾಜ್ಯಗಳಿಗೆ ಸಿಗುವಂಥ ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟಂಗೂ ಕೂಡ ಈ ವಿಶೇಷ ಬಹುಮತದ ಮೂಲಕ ನಾವು ತಿದ್ದುಪಡಿಗಳನ್ನು ನಡೆಸ್ತೀವಿ. ಈ ರೀತಿಯಾಗಿ ಏನಂತಂದರೆ ಇಲ್ಲಿ ನಾವು ಭಾರತದಲ್ಲಿ ಸಂವಿಧಾನ ತಿದ್ದುಪಡಿ ವಿಧಾನ ಅನ್ನೋದನ್ನು ನಾವು ಒಂದು ಲಕ್ಷಣವಾಗಿ ಅಳವಡಿಸ್ತೀವಿ. ಯಾಕೆ ಅದನ್ನು ಲಕ್ಷಣವಾಗಿ ಅಳವಡಿಸ್ತೀವಿ ಅಂದರೆ ನಿಮಗೆ ಯಾವಾಗ ಸಂವಿಧಾನದ ನಿಯಮಗಳು ಕಠಿಣ ಅನ್ನಿಸ್ತವೆ ಅಥವಾ ಅದನ್ನು ಪಾಲಿಸಲಿಕ್ಕೆ ತುಂಬ ಕಷ್ಟಕರ ಅನ್ನುವಂಥ ಪರಿಸ್ಥಿತಿ ಬಂದಾಗ ಅವುಗಳನ್ನು ತಿದ್ದುಪಡಿಗೊಳಿಸಿ ಪ್ರಜೆಗಳ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಪರಿವರ್ತಿಸುವಂಥ ಒಂದು ಸಲುವಾಗಿ ಈ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲಿ ತಿದ್ದುಪಡಿ ವಿಧಾನವನ್ನು ಕೂಡ ನಾವಿಲ್ಲಿ ಅಳವಡಿಸಿದ್ದೀವಿ ಅನ್ನೋದನ್ನು ನಾವು ಅಭ್ಯಾಸ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಒಂದು ಯಾವುದು ಅಂದರೆ ಇಲ್ಲಿ ಎಮರ್ಜೆನ್ಸಿ ಪ್ರೊವಿಷನ್ಸ್. ಇದು ಮತ್ತೊಂದು ಲಕ್ಷಣ, 13ನೇ ಲಕ್ಷಣ ಸಂವಿಧಾನದ ಒಂದು ಲಕ್ಷಣವಾಗಿದೆ. ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಅಂತ ಹೇಳಿ ನಾವು ಕರಿತೀವಿ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಫಾರ್ 3 ಟೈಪ್ಸ್ ಆಫ್ ಎಮರ್ಜೆನ್ಸಿ. 3 ಹಂತದಲ್ಲಿ ನಾವು ಒಂದು ತುರ್ತು ಪರಿಸ್ಥಿತಿಗಳನ್ನು ಅಳವಡಿಸಿದ್ದೀವಿ. ಹಾಗಾದರೆ ಎಮರ್ಜೆನ್ಸಿ ಪವರ್ಗಳನ್ನ ಡಿಕ್ಲೇರ್ ಮಾಡುವಂಥವ್ರು ಯಾರು? ಭಾರತದ ರಾಷ್ಟ್ರಪತಿಗಳು. ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ಚಲಾಯಿಸುವಂಥವ್ರು ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂತಂದ್ರೆ 3 ಹಂತಗಳು ಯಾವುವು, 3 ರೀತಿಯ ತಿದ್ದುಪಡಿ ಒಂದು ತುರ್ತು ಪರಿಸ್ಥಿತಿ ಅಧಿಕಾರಗಳು ಯಾವುವು ಅನ್ನೋದ್ರ ಬಗ್ಗೆ ನೋಡಬೇಕಾದ್ರೆ ಫಸ್ಟ್ ಒನ್ ಇಸ್ ನ್ಯಾಷನಲ್ ಎಮರ್ಜೆನ್ಸಿ ಅರೈಸಿಂಗ್ ಔಟ್ ಆಫ್ ವಾರ್ಸ್ ಎಕ್ಸೆಟ್ರಾ. ಅಂದರೆ ಭಾರತದಲ್ಲಿ ಒಂದು ಮೊಟ್ಟ ಮೊದಲನೇ ತುರ್ತು ಪರಿಸ್ಥಿತಿ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಹೇಳಿ ನಾವು ಕರಿತೀವಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅನ್ನೋದನ್ನು ಯಾವಾಗ ಘೋಷಣೆ ಮಾಡ್ತೀವಿ ಅಂತಂದರೆ ರಾಷ್ಟ್ರದಲ್ಲಿ ಒಂದು ಯುದ್ಧ ಸಂಭವಿಸಿದಾಗ, ರಾಷ್ಟ್ರದಲ್ಲಿ ನಾವು ಒಂದು ಯುದ್ಧ ಸಂಭವಿಸಿತು ಅಂತಂದರೆ ಆವಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅನ್ನೋದನ್ನು ರಾಷ್ಟ್ರಪತಿ ಘೋಷಣೆ ಮಾಡ್ತಾ ಇದ್ದಾರೆ. ಇನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅನ್ನುವಂಥ ವಿಷಯ ಬಂದಾಗ ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಅನ್ನೋದನ್ನು ನೋಡಬೇಕಾದ್ರೆ ಮುಖ್ಯವಾಗಿ ಆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅನ್ನೋದು ಇಲ್ಲಿ ಡಿಕ್ಲೇರ್ ಆಯಿತು ಅಂತಂದರೆ ನಮ್ಮಿಂದ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳಲಾಗ್ತಾ ಇದೆ. ಯಾಕೆ ಕಸಿದುಕೊಳ್ಳಲಾಗ್ತಾ ಇದೆ ಅಂದರೆ ನಮ್ಗೆ ಮನೆಯಿಂದ ಆಚೆ ಬರುವಂಥ ಸ್ವತಂತ್ರ ಇಲ್ಲ, ಮಾತನಾಡುವಂಥ ಸ್ವತಂತ್ರ ಇಲ್ಲ, ಜೀವಿಸುವಂಥ ಸ್ವಾತಂತ್ರ್ಯವನ್ನು ಬಿಟ್ಟು ಎಲ್ಲ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಗ್ತಾ ಇದೆ. ಯಾಕಂತಂದರೆ ಪ್ರಜೆಗಳ ಜೀವದ ರಕ್ಷಣೆಗೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸುವಂಥದ್ದು. ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ ಪವರ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. ಆದರೆ ಇಲ್ಲಿಯವರೆಗೆ ಒಂದು ಬಾರಿಯೂ ಕೂಡ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅನ್ನೋದನ್ನು ನಾವಿಲ್ಲಿ ಜಾರಿಗೆ ತಂದಿಲ್ಲ ಅಂತ ಹೇಳಿ 3 ಬಾರಿ ನಾವು ಒಂದು ಜಾರಿ ತಂದಿದ್ದೀವಿ ಅಂತ ಕರಿತೀವಿ. ಯಾಕಂತಂದರೆ ಇದನ್ನು 3 ಸಲ ಮಾತ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ಗಂಭೀರ ರೀತಿಯ ಒಂದು ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಮಾತ್ರ ಇದನ್ನು ನಾವು ಜಾರಿಗೊಳಿಸ್ತೀವಿ. ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಸ್ಟೇಟ್ ಎಮರ್ಜೆನ್ಸಿ ಪವರ್ ಅಂದರೆ ರಾಜ್ಯಗಳ ತುರ್ತು ಪರಿಸ್ಥಿತಿ. ಇದಕ್ಕೆ ಮತ್ತೊಂದು ಹೆಸರಿನಿಂದ ಕರಿಬಹುದು, ರಾಷ್ಟ್ರಪತಿಗಳ ಆಳ್ವಿಕೆ ಅಂತಲೂ ಕೂಡ ನಾವಿಲ್ಲಿ ಕರಿಬಹುದು. ಯಾಕಂತಂದರೆ ಇಲ್ಲಿ ರಾಷ್ಟ್ರಪತಿಗಳ ಒಂದು ಆಳ್ವಿಕೆ ಅನ್ನೋದು ಯಾಕೆ ಬರ್ತಾ ಇದೆ ಆಯಾ ರಾಜ್ಯಗಳಲ್ಲಿ ಅಂತಂದರೆ ಕೇಂದ್ರದಂತೆ ರಾಜ್ಯಕ್ಕೂ ಕೂಡ ಸರ್ಕಾರ ರಚನೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ
ಇಲ್ಲಿ ಅಧಿಕಾರ ಚಲಾಯಿಸುವಂಥ ಸಂದರ್ಭದಲ್ಲಿ ಆಯಾ ಪಕ್ಷಗಳಿಂದ ಚುನಾವಣೆ ನಡೆಸಿ ಬಹುಮತವನ್ನು ಪಡೆದುಕೊಳ್ತಾ ಇದೆ. ಆ ಬಹುಮತ ಕಳೆದುಕೊಂಡಿತು ಅಂತಂದರೆ ಸರ್ಕಾರದ ಅವಧಿ 5 ವರ್ಷಗಳು, 5 ವರ್ಷಗಳು ಮುಗಿಯುವ ಪೂರ್ವದಲ್ಲಿ ತನ್ನ ಬಹುಮತವನ್ನು ಕಳೆದುಕೊಂಡಾಗ ಒಂದು ಸರ್ಕಾರದಕ್ಕೆ ಒಂದು ಅವಕಾಶವನ್ನು ಕೊಡ್ತದೆ. ಮತ್ತೆ ಬಹುಮತವನ್ನು ನೀವು ಸಾಬೀತು ಮಾಡಿರಿ, ಆಮೇಲೆ ನಿಮಗೆ ಅಧಿಕಾರ ವಹಿಸಿಕೊಡ್ತೀವಿ ಅಂಥೇಳಿ. ಆದರೆ ಇಲ್ಲಿ ಮತ್ತೇನು ಮಾಡ್ತಾ ಇದೆ ಅಂತಂದರೆ, ನಮ್ಮಲ್ಲಿರುವಂಥ ಒಂದು ಸರ್ಕಾರ ಅಥವಾ ಪಕ್ಷಗಳು ಸಂಪೂರ್ಣ ಬಹುಮತ ಸಾಬೀತು ಮಾಡಲಿಕ್ಕೆ ಸಾಧ್ಯವಾಗದಿದ್ದಾಗ, ಕೊಟ್ಟಂಥ ಅವಧಿಯ ಪೂರ್ವದಲ್ಲಿ ಬಹುಮತ ಸಾಬೀತು ಮಾಡಲಿಲ್ಲ ಅಂತಂದರೆ ಆ ಸರ್ಕಾರ ಬಿದ್ದು ಹೋಗ್ತಾ ಇದೆ, ಅಂದರೆ ಅಧಿಕಾರವನ್ನು ಕಳೆದುಕೊಳ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಸರ್ಕಾರ ಕುಸಿದು ಹೋಯಿತು ಅಂತ ಕರಿತೀವಿ. ಆವಾಗ ಬರುವುದೇ ರಾಷ್ಟ್ರಪತಿಗಳ ಆಳ್ವಿಕೆ. ಹಾಗೆ ರಾಷ್ಟ್ರಪತಿಗಳ ಆಳ್ವಿಕೆ ಅಂದ್ರೆ ಎಲ್ಲೋ ರಾಜ್ಯಗಳ ಸರ್ಕಾರ ಬೀಳ್ತದ, ರಾಷ್ಟ್ರಪತಿ ಆದಂಥವು ನಾನು ಅಧಿಕಾರವನ್ನು ಚಲಾಯಿಸಲಿಕ್ಕೆ ಹೋಗ್ತೀನಿ ಅಂತಲ್ಲ. ನಮ್ಮ ರಾಜ್ಯದಲ್ಲಿ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿರುವಂಥ ಸರ್ಕಾರ ಕುಸಿದು ಬಿತ್ತು ಅಂದರೆ ಕರ್ನಾಟಕದಲ್ಲಿರುವಂಥ ರಾಜ್ಯದ ರಾಜ್ಯಪಾಲ ಕೇಂದ್ರದಲ್ಲಿರ್ತಕ್ಕಂಥ ರಾಷ್ಟ್ರಪತಿಗಳಿಗೆ ಒಂದು ವರದಿಯನ್ನು ಸಲ್ಲಿಸಬೇಕು, ಮನವಿ ಮಾಡಿಕೊಳ್ಬೇಕು. ನಮ್ಮ ರಾಜ್ಯದಲ್ಲಿ ಸರ್ಕಾರ ಅಥವಾ ಒಂದು ಪಕ್ಷಗಳು ಬಹುಮತ ಸಾಬೀತು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ನೀವು ಇಲ್ಲಿ ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಜಾರಿಯಲ್ಲಿ ತರಬೇಕು ಅಂಥೇಳಿ ರಿಕ್ವೆಸ್ಟ್ ಮಾಡಿಕೊಂಡಾಗ, ವರದಿಯನ್ನು ಸಲ್ಲಿಸಿದಾಗ ಮಾತ್ರ ಆ ರಾಷ್ಟ್ರಪತಿಗಳು ನಮ್ಮ ರಾಜ್ಯದಲ್ಲಿ ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಜಾರಿ ತರ್ತಾ ಇದ್ದಾವೆ. ಇದರರ್ಥ ರಾಜ್ಯಪಾಲರ ಅನುಮೋದನೆಯೊಂದಿಗಿನ ರಾಷ್ಟ್ರಪತಿಗಳು ಇಲ್ಲಿ ಆಳ್ವಿಕೆಯನ್ನು ತರುವಂಥದ್ದು. ಹಾಗಾಗಿ ಇದು ಸುಮಾರು ಸಲ ಎಲ್ಲ ರಾಜ್ಯಗಳ ಪೈಕಿ ನಾವು ಇದು ಅಭ್ಯಾಸ ಮಾಡಬೇಕಾದ್ರೆ ಪ್ರತಿ ರಾಜ್ಯಗಳಲ್ಲಿನೂ ಕೂಡ ಎಷ್ಟೋ ಬಾರಿ ಇದು ರಾಷ್ಟ್ರಪತಿಗಳ ಆಳ್ವಿಕೆ ಜಾರಿಯಲ್ಲಿ ಬಂದಿದೆ. ಇದರರ್ಥ 100ಕ್ಕೂ ಹೆಚ್ಚು ಸಲ ಈ ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಜಾರಿಗೆ ತಂದಿರುವುದುಂಟು. ಬರೀ ನಮ್ಮ ಕರ್ನಾಟಕದಲ್ಲೆಲ್ಲ ಟೋಟಲ್ ಎಲ್ಲ ರಾಜ್ಯಗಳ ಪೈಕಿ, ಇಡೀ ದೇಶದ ಎಲ್ಲ ರಾಜ್ಯಗಳ ಪೈಕಿ ನಾವು 100ಕ್ಕೂ ಹೆಚ್ಚು ಸಲ ಈ ರಾಷ್ಟ್ರಪತಿಗಳ ಆಳ್ವಿಕೆ ಅನ್ನೋದು ಜಾರಿಗೆ ಬಂದಿದೆ ಅನ್ನೋದನ್ನು ನಾವು ಅಭ್ಯಾಸ ಮಾಡ್ತೀವಿ. ಇನ್ ಥರ್ಡ್ ಒನ್ ಇಸ್ ಫೈನಾನ್ಸಿಯಲ್ ಎಮರ್ಜೆನ್ಸಿ. ಯಾವುದು ಅಂದರೆ ಇಲ್ಲಿ ಒಂದು ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ, ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತಂದರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಇಡೀ ಒಂದು ರಾಷ್ಟ್ರದಲ್ಲಿ ಇರ್ತಕ್ಕಂಥ ಒಂದು ಹಣಕಾಸಿನ ಮುಗ್ಗಟ್ಟು ಬಂದು ಎದುರಾದಾಗ, ಅಂದರೆ ರಾಷ್ಟ್ರ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಣಕಾಸಿನ ಸಮಸ್ಯೆಗಳಾದಾಗ, ಪ್ರಜೆಗಳ ಅಥವಾ ಒಂದು ರಾಷ್ಟ್ರದ ಅಭ್ಯುದಯಕ್ಕೆ ಹಣಕಾಸಿನ ಒಂದು ತೊಂದರೆ ಉಂಟಾದಾಗ ನಾವಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತೀವಿ. ಆದರೆ ಸಂವಿಧಾನ ರಚನೆಯಾದಾಗಿಂದ ಇಲ್ಲಿಯವರೆಗೆ ಒಂದು ಬಾರಿಯೂ ಕೂಡ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದಿಲ್ಲ. ಯಾಕಂತಂದರೆ ಅದರ ಅವಶ್ಯಕತೆ ನಮ್ಮ ರಾಷ್ಟ್ರಕ್ಕೆ ಬಿದ್ದಿಲ್ಲ ಅಂತ ಕರಿಬೋದು. ಹಾಗಾಗಿ ರಾಷ್ಟ್ರಪತಿಗಳ ಒಂದು ರಾಷ್ಟ್ರಪತಿಗಳ ಅಧಿಕಾರದಲ್ಲಿ ಈ 3 ಹಂತಗಳನ್ನು ನೋಡ್ತೀವಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅನ್ನೋದು 352ನೇ ಆರ್ಟಿಕಲ್ದ ಮೂಲಕ ಇದನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ನಂತರ ಸ್ಟೇಟ್ ಎಮರ್ಜೆನ್ಸಿ ಅಂದರೆ ರಾಜ್ಯಗಳ ತುರ್ತು ಪರಿಸ್ಥಿತಿ ಅನ್ನೋದನ್ನು 356ನೇ ಆರ್ಟಿಕಲ್ದಲ್ಲಿ ನಾವು ಅಳವಡಿಸಿದ್ದೀವಿ. ಲಾಸ್ಟ್ ಒಂದು ಫೈನಾನ್ಷಿಯಲ್ ಎಮರ್ಜೆನ್ಸಿ, ಹಣಕಾಸಿನ ತುರ್ತು ಪರಿಸ್ಥಿತಿ ಅನ್ನೋದನ್ನು 360ನೇ ಆರ್ಟಿಕಲ್ನಲ್ಲಿ ನಾವು ಅದನ್ನು ಅಳವಡಿಸಿದ್ದೀವಿ. ಈ ರೀತಿಯಾಗಿ ಆರ್ಟಿಕಲ್ ವೈಸ್ ನಾವೊಂದು ತುರ್ತು ಪರಿಸ್ಥಿತಿಗಳನ್ನು 3 ಹಂತದಲ್ಲಿ ಅಳವಡಿಸ್ತೀವಿ. ಇದು ಕೂಡ ಒಂದು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಇದೊಂದು ಅಂತ ಕರಿಬೋದು. ಯಾಕಂತಂದರೆ ಇದು ರಾಷ್ಟ್ರಪತಿಗಳಿಗೆ ಕೊಡುವಂಥ ಅಧಿಕಾರವಾದರೂ ಕೂಡ ಪ್ರಜೆಗಳ ಒಂದು ಮಾಹಿತಿಗೆ ಬರಬೇಕು. ಇಡೀ ಭಾರತದಲ್ಲಿನ ಒಂದು ತುರ್ತು ಪರಿಸ್ಥಿತಿ ಅಧಿಕಾರಗಳು ಯಾವ ಹಂತದಲ್ಲಿ ನಾವು ಅದನ್ನು ಅಳವಡಿಸಿದ್ದೀವಿ ಅಥವಾ ಅದನ್ನು ಅಭ್ಯಾಸ ಮಾಡ್ಬೋದು ಅನ್ನೋದರ ಬಗ್ಗೆ ನಮಗಿಲ್ಲಿ ತಿಳಿದು ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ಅಂತ ಹೇಳ್ಬೋದು, ಅಥವಾ ಒಂದು ಕೊನೆಯ ಭಾರತ ಸಂವಿಧಾನದ ಲಕ್ಷಣ ಅಂತಲೂ ಕೂಡ ನಾವಿಲ್ಲಿ ಹೇಳಬಹುದು. ಅದು ಯಾವುದು ಅಂತಂದರೆ ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಂಚಾಯತ್ ರಾಜ್, ಗ್ರಾಮ ಪಂಚಾಯಿತಿಯ ಅಥವಾ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಸ್ಥಾಪನೆ ಅಂಥೇಳಿ ನಾವು ಕರಿತೀವಿ. ಇನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯ ಸ್ಥಾಪನೆ ಅಂತ ಹೇಳಬೇಕಾದ್ರೆ ಇಲ್ಲಿ ಒಂದು ವಿಶೇಷವಾದಂಥ ವ್ಯವಸ್ಥೆಯನ್ನು ನಾವಿಲ್ಲಿ ಅಳವಡಿಸಿಕೊಂಡಿದ್ದೀವಿ. ಅಂದರೆ ಮುಖ್ಯವಾಗಿ ನಾವಿಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಪಂಚಾಯತ್ ರಾಜ್ ಸಿಸ್ಟಮ್ ಈಸ್ somewhat a typical feature of the Indian Constitution. ಟಿಪಿಕಲ್ ಫ್ಯೂಚರ್ ಅಂತ ಕರಿತೀವಿ. ತುಂಬ ಏನಪ್ಪ ಅಂತಂದರೆ ಇಲ್ಲಿ ಇಡೀ ಒಂದು ರಾಷ್ಟ್ರಕ್ಕೆ ಇದೊಂದು ಏನಪ್ಪ ಅಂತಂದರೆ ಒಂದು ಪ್ರಶ್ನೆಯಾಗಿ ಉಳಿದಿರುವಂಥ ಒಂದು ಸಮಸ್ಯೆ ಅಂತ ಹೇಳಿ ಕರಿಬೋದು. ಕಾರಣ ಇಡೀ ನಮಗೆ ಒಂದು ಭಾರತಕ್ಕೆ ಸ್ವತಂತ್ರ ಸಿಗುವ ಮುಂಚಿತವಾಗಿನಿಂದನೂ ಕೂಡ ಒಂದು ಏನಪ್ಪ ಅಂತಂದರೆ ಇಲ್ಲಿ ರಾಮರಾಜ್ಯವಾಗುವಂಥ ಒಂದು ಕನಸು ಭಾರತದ
ದೇಶದ ಒಬ್ಬ ಪಿತಾಮಹ ಅಂತೇಳಿ ಕರಿತೀವಿ ಯಾರನ್ನು, ಮಹಾತ್ಮ ಗಾಂಧೀಜಿಯವರನ್ನು. ಅವರ ಒಂದು ಕನಸಾಗಿತ್ತು ಏನ ಅಂತಂದರೆ ನಮ್ಮ ಭಾರತವನ್ನು ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಂದು ರಾಮರಾಜ್ಯವನ್ನಾಗಿಸುವಂಥ ಒಂದು ಕನಸು. ಆ ಕನಸನ್ನು ಕೊನೆಯದಾಗಿ ಏನಪ್ಪ ಅಂತಂದರೆ ಇಲ್ಲಿ ಸಂವಿಧಾನ ಜಾರಿಯಲ್ಲಿ ಬರುವಂಥ ಸಂದರ್ಭದಲ್ಲಿ ಅದನ್ನು ಲಕ್ಷಣದ ರೂಪದಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಯಾಕಂತಂದರೆ ಎಲ್ಲ ರಾಜ್ಯಗಳು ಕೂಡ ಗ್ರಾಮ ಪಂಚಾಯತ್ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ್ರೆ ಎಲ್ಲ ಗ್ರಾಮೀಣ ಪ್ರದೇಶಗಳು ಕೂಡ ಸುಧಾರಣೆಯಾಗ್ಬೋದು. ಆಯಾ ಗ್ರಾಮಗಳು ಸುಧಾರಣೆಯಾದರೆ ಇಡೀ ರಾಷ್ಟ್ರನೇ ಅಭಿವೃದ್ಧಿ ಹೊಂದುವಂಥ ಒಂದು ರಾಷ್ಟ್ರ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ. ಯಾಕಂತಂದರೆ 80% ಹಳ್ಳಿಗಳನ್ನು ನಮ್ಮ ಭಾರತದಲ್ಲಿ ನೋಡ್ತಾ ಇದ್ದೀವಿ. ಬರೀ ನಾವು 20% ಒಂದು ನಗರ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಿದರೆ ನಮ್ಮ ಭಾರತ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಆಗೋದಿಲ್ಲ. ಇಲ್ಲಿ 80% ಇರುವಂಥ ಹಳ್ಳಿಗಳನ್ನು, ಗ್ರಾಮೀಣ ಪ್ರದೇಶದ ಜನರನ್ನು ಬದಲಾಯಿಸಬೇಕು, ಪರಿವರ್ತಿಸಬೇಕು. ಅವರಿಗೆ ಸವಲತ್ತುಗಳನ್ನು ಕೊಟ್ಟು ಅವ್ರನ್ನ ಮುಂದೆ ಬರಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡುವಂಥ ಕನಸು ಅವ್ರದ್ದಾಗಿತ್ತು. ಆ ಕಾರಣಕ್ಕಾಗಿ ಭಾರತ ಸಂವಿಧಾನದಲ್ಲಿ ಅಳವಡಿಸಿದರು. ಜೊತೆಗೆ 1993ರಲ್ಲಿ 1993ರಲ್ಲಿ 73rd and 74th ಅಮೆಂಡ್ಮೆಂಟನ್ನು ನಾವು ಅಳವಡಿಸುವುದರ ಮೂಲಕ ಯಶಸ್ವಿಯಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಭಾರತದಲ್ಲಿ ಅನುಷ್ಠಾನಗೊಳಿಸಿದ್ವಿ. ಅಂದರೆ ಇದು ಸಂವಿಧಾನದ ಲಕ್ಷಣವಾಗಿ ಅಭ್ಯಾಸ ಮಾಡೋದು ಅಷ್ಟೇ ಅಲ್ಲ, 1993ರಲ್ಲಿ ಒಂದು ತಿದ್ದುಪಡಿ ಆಗ್ತಾ ಇದೆ. 73rd and 74th ಅಮೆಂಡ್ಮೆಂಟ್, 73 ಮತ್ತು 74ನೇ ತಿದ್ದುಪಡಿ. 73ನೇ ತಿದ್ದುಪಡಿಯ ಪ್ರಕಾರ ನಾವೇನಪ್ಪ ಅಂತಂದರೆ ಇಲ್ಲಿ ರೂರಲ್ ಲೋಕಲ್ ಗೌರ್ಮೆಂಟ್ ಸಿಸ್ಟಮ್ ಅನ್ನೋದನ್ನು ನಾವು ಅಭ್ಯಾಸ ಮಾಡ್ತೀವಿ. ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಅಂದರೆ ಪ್ರತಿ ಗ್ರಾಮೀಣ ಪ್ರದೇಶಗಳು ಕೂಡ ಈ ಪಂಚಾಯತ್ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಬೇಕು ಅಂಥೇಳಿ, ಸ್ಥಳೀಯ ಸರ್ಕಾರವನ್ನು. ನೆಕ್ಸ್ಟ್ 74th ಅಮೆಂಡ್ಮೆಂಟ್, 74ನೇ ತಿದ್ದುಪಡಿ ಏನು ಹೇಳ್ತಾ ಇದೆ ಅಂದರೆ ಇಲ್ಲಿ ಅರ್ಬನ್ ಲೋಕಲ್ ಗೌರ್ಮೆಂಟ್ ಸಿಸ್ಟಮ್ ಅನ್ನೋದನ್ನು, ನಗರ ಸ್ಥಳೀಯ ಸರ್ಕಾರಗಳನ್ನು, ಅಂದರೆ 73 ಗ್ರಾಮೀಣ ಸ್ಥಳೀಯ ಸರ್ಕಾರಗಳನ್ನು, 74ನೇ ತಿದ್ದುಪಡಿ ನಗರ ಸ್ಥಳೀಯ ಸರ್ಕಾರಗಳನ್ನು ಅಳವಡಿಸಿದೆ. ನಗರ ಸ್ಥಳೀಯ ಸರ್ಕಾರಗಳು ಅಂದರೆ ಯಾವ್ಯಾವ ಬರ್ತಾ ಇದ್ದಾವೆ? ಅದರಲ್ಲಿ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಇವೆಲ್ಲ ನಗರ ಒಂದು ಸ್ಥಳೀಯ ಸರ್ಕಾರಗಳಲ್ಲಿ ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ರೂರಲ್ ಗೌರ್ಮೆಂಟದಲ್ಲಿ ರೂರಲ್ ಲೋಕಲ್ ಗೌರ್ಮೆಂಟ್ದಲ್ಲಿ ಬರುವಂಥವುಗಳು ಯಾವುವು ಅಂದರೆ ಒಂದು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅನ್ನುವಂಥ 3 ಹಂತಗಳನ್ನ ನಾವಲ್ಲಿ ಅಳವಡಿಸ್ತೀವಿ. ಅಂದರೆ ಅದರಲ್ಲಿನೂ ಕೂಡ ನಗರ ಮತ್ತು ಒಂದು ಗ್ರಾಮೀಣ ಪ್ರದೇಶಗಳಿಗೆ ಸಂಬಂಧಪಟ್ಟಂಗ 2 ಭಾಗಗಳಾಗಿ ವಿಂಗಡಿಸಿ ಪ್ರಜೆಗಳಲ್ಲಿ ಅಥವಾ ಪ್ರಜೆಗಳ ಸಮಸ್ಯೆಗಳ ಬಗ್ಗೆ ಕೊಡುವಂಥ ಒಂದು ಸರ್ಕಾರವನ್ನು ರಚನೆ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಜಾರಿಗೆ ಬಂತು ಅಂತ ಹೇಳಿ ನಾವು ಕರಿಬಹುದು. ಇವಿಷ್ಟು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಅಂತ ಹೇಳಿ ನಾವು ಕರಿತೀವಿ. Thank you, students.